ಟಿಪ್ಪರ್ ಮತ್ತು ಕಾರಿನ ನಡುವೆ ಭೀಕರ ಅಪಘಾತ. ಸ್ಥಳದಲ್ಲೇ ಇಬ್ಬರ ಸಾವು, ಆಸ್ಪತ್ರೆಗೆ ಸಾಗಿಸುವಾಗ ಮತ್ತೊಬ್ಬರ ಸಾವು. ಮಗು ಸ್ಥಿತಿ ಚಿಂತಾಜನಕ. ಗುಂಡ್ಲುಪೇಟೆ ತಾಲೂಕಿನ ಹೊರವಲಯದ ಮಲಯನಪುರ ಗೇಟ್ನಲ್ಲಿ ಗುಂಡ್ಲುಪೇಟೆಯಿಂದ ಎನ್ಸೆನ್ ತುಂಬಿಕೊಂಡು ಕೇರಳ ಕಡೆ ತೆರಳುತ್ತಿದ್ದ ಟಿಪ್ಪರ್ ಹಾಗೂ ಕೇರಳದಿಂದ ಗುಂಡ್ಲುಪೇಟೆ ಕಡೆ ಬರುತ್ತಿದ್ದ ಕಾರಿನ ನಡುವೆ ಮುಖಾಮುಖಿ ಡಿಕ್ಕಿಯಾದ ಪರಿಣಾಮ ಸ್ಥಳದಲ್ಲೇ ತಾಯಿ ಮಗಳು ಮೃತಪಟ್ಟರೆ, ಮಾರ್ಗ ಮಧ್ಯೆ ತಮ್ಮ ಚಾಲಕನಾಗಿ ಕಾರು ಚಲಾಯಿಸುತ್ತಿದ್ದ ತಮ್ಮ ಮೃತಪಟ್ಟರೆ, ಮಗುವಿನ ಸ್ಥಿತಿ ಚಿಂತಾಜನಕವಾಗಿದೆ. ಟಿಪ್ಪರ್ ಅವಧಿಯಿಂದ ಅಪಘಾತಗಳ ಸಂಖ್ಯೆ ಹೆಚ್ಚಾಗುತ್ತಿದೆ ಎಂದು ಸಾರ್ವಜನಿಕರು ಆಕ್ರೋಶ ಹೊರಹಾಕಿದರು. ಅನೇಕ ಜೀವಗಳ ಬಲಿ ಆಗ್ತಾ ಇದ್ದಾವೆ. ಈ ಜೀವಕ್ಕೆ ಬೆಲೆ ಬೇಡವಾ ಅನ್ನೋದು ನಮ್ಮ ಪ್ರಶ್ನೆ ಆಗಿದೆ. ಈ ನಡು ರಸ್ತೆಯಲ್ಲಿ ಸಮಯ ನಿಗದಿಯಾಗಿದ್ರು ಕೂಡ ಚಾಲಕನ ಅಜಾಗರೂಕತೆಯಿಂದ 2 ಹೆಂಗಸರು ಮತ್ತೊಂದು ಪಾಪು ದುರ್ಮರಣವನ್ನು ಹೊಂದಿದೆ. ಇದನ್ನ ನೋಡ್ಕೊಂಡು ಸುಮ್ಮನೆ ಕುಳಿತುಕೊಳ್ಳಕ್ಕಾಗತ್ತೆ? ನಿರಂತರವಾಗಿ ಟಿಪ್ಪರ್ನ ಡ್ರೈವರ್ಗಳು ಅಜಾಗರೂಕತೆಯಿಂದ ರಸ್ತೆಯಲ್ಲಿ ಮನಸೋ ಇಚ್ಛೆ ಸಂಚರಿಸ್ತಾ ಇದ್ದಾರೆ. ಮನಸೋ ಇಚ್ಛೆಯನ್ನ ಕೇರಳಕ್ಕೆ ನಮ್ಮ ಖನಿಜ ಸಂಪತ್ತು ಲೂಟಿ ಆಗ್ತಾ ಇದೆ. ಇಷ್ಟೆಲ್ಲ ನಡೀತಾ ಇದ್ರು ಕೂಡ ಕಣ್ಣು ಮುಚ್ಚಿ ಕುಳಿತಿದ್ದಾರೆ. ಇನ್ನೂ ಕೂಡ ನಾವು ಟಿಪ್ಪರ್ನ ಮುಂದೆ ನಿಂತಿದ್ದಾಗ ಕೂಡ ಅನೇಕ ಜನ ನಮ್ಮನ್ನ ಪೊಲೀಸ್ ಇಲಾಖೆಯವರು ಕೂಡ ನಡೆಯುವಂತ ಜಾಗವನ್ನು ಬಿಡಿಸ್ತಾ ಇದ್ದಾರೆ. ನಮ್ಮ ಪ್ರಶ್ನೆ ಇಷ್ಟೇ, ಬೆಲೆ ಕೊಡಿ. ಅಷ್ಟೇ ಒಂದು ಬೆಲೆ ಬೇಕು. ಸಾರ್ವಜನಿಕರು ರಸ್ತೆಯಲ್ಲಿ ತಿರುಗಾಡಬೇಕಾದ್ರೆ ಭಯದ ಭೀತಿಯಲ್ಲಿ ತಿರುಗಾಡುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹಾಗಾಗಿ ಟಿಪ್ಪರ್ನ ಚಾಲಕರಿಗೆ ಮತ್ತೊಮ್ಮೆ ಒಂದು ಎಚ್ಚರಿಕೆಯನ್ನು ನಾವು ಕೊಡ್ತಾ ಇದ್ದೇವೆ. ಟಿಪ್ಪರ್ನ ಮಾಲೀಕರು ಅನೇಕ ಜನ ನಮ್ಮ ಸ್ನೇಹಿತರೆಲ್ಲ ಇದ್ದಾರೆ. ಅವ್ರಿಗೂ ಕೇಳ್ಕೊಳ್ಳೋದಿಷ್ಟೇ, ಬೆಳಿಗ್ಗೆ ಎದ್ದ ತಕ್ಷಣ ಅವ್ರಿಗೊಂದು ಮಾತನ್ನ ಹೇಳ್ಬೇಕು. ನಿಧಾನಕ್ಕೆ ರಸ್ತೆಯಲ್ಲಿ ಸಂಚರಿಸಿ. ಸಾರ್ವಜನಿಕ ಜೀವಗಳು ಕೂಡ ಎಲ್ಲವೂ ಒಂದೇ. ಎಲ್ಲರ ಜೀವ ನಮ್ಮ ರೀತಿಯೇ ಆಗಿದೆ. ಹಾಗಾಗಿ ಅವ್ರಿಗೊಂದು ಎಚ್ಚರಿಕೆಯನ್ನು ಕೊಟ್ಟು ಡ್ರೈವರ್ಗಳನ್ನು ಕಳಿಸುವಂತ ಜವಾಬ್ದಾರಿ ಇಲ್ಲಿರ್ತಕ್ಕಂಥ ಎಲ್ಲ ಓನರ್ಗಳದ್ದು ಆಗಿರುತ್ತೆ. ಅವ್ರಿಗೆ ಸಹಕಾರ ಕೊಡುವಂಥದ್ದು ಕೂಡ ಸಾರ್ವಜನಿಕರದಾಗಿರುತ್ತೆ. ಹಾಗಾಗಿ ಇನ್ನು ಮುಂದೆ ಇದು ಯಾಕೆಂದ್ರೆ ಪ್ರತಿ ಸಲ ನಡೆದಾಗ್ಲೂ ಕೂಡ ನಾವು ಇನ್ನು ಮುಂದೆ ಅಂತೇಳಿ ಸಾಕಾಗಿದೆ. ಒಂದು ಕಠಿಣವಾದಂತ ನಿರ್ಧಾರವನ್ನ ತೆಗೆದುಕೊಳ್ಳುವಂತ ಕಾಲ ಇದೀಗ ಬಂದಿದೆ. ದಯಮಾಡಿ ಆರಕ್ಷಾ ಇಲಾಖೆಯವರು ಅಷ್ಟೇ ಇಲ್ಲಿರ್ತಕ್ಕಂಥ ಎಲ್ಲ ಮಾಲೀಕರುಗಳನ್ನ ಮತ್ತೊಂದು ಸ್ಟ್ರೈಕ್ ಮಾಡ್ತಾವ್ರ ಚಾಲಕರುಗಳಿಗೆ ಕಠಿಣವಾದಂತ ಕಾನೂನನ್ನ ತಂದು ಇದು ಮುಂದೆ ಪುನರಾವರ್ತನೆ ಆ ರೀತಿಯಾದಂತ ಒಂದು ಎಚ್ಚರಿಕೆ ದಯವಿಟ್ಟು ಈಗೇನು ನೀವು ಕಾನೂನನ್ನ ತಗೊಂಡಿದ್ರೆ ಆ ಸಡಿಲಿಕೆ ಆಗಬಾರ್ದು. ಇದಕ್ಕೆ ಕಠಿಣವಾದಂತ ಕ್ರಮ ತೆಗೆದುಕೊಳ್ಳಬೇಕು. ಜೀವಕ್ಕೆ ಬೆಲೆ ಕೊಡುವುದನ್ನು ದಯವಿಟ್ಟು ಎಲ್ಲರೂ ಕಲ್ತ್ಕೊಳ್ಳಿ. ಇವತ್ತು ಹೇಗೆ ಹೋರಾಟ ಮಾಡ್ತೀರಾ ಬಂದು ಇಲ್ಲಿ ನಮ್ಮ ಟಿಪ್ಪರ್ಗಳನ್ನ ಬಿಡಿ ಅಂತ. ಜೀವ ಹೋದಾಗ್ಲೂ ಕೂಡ ಜೀವಕ್ಕೆ ರಕ್ಷಣೆಯಾಗಿ ನಿಲ್ಬೇಕಾಗಿರೋದು ನಿಮ್ಮ ಕರ್ತವ್ಯ ಕೂಡ ಆಗಿದೆ. ಕೇವಲ ನಮ್ಮ ಒಬ್ಬರ ಕರ್ತವ್ಯ ಅಲ್ಲ. ದಯಮಾಡಿ ನಿಲ್ತಕ್ಕಂಥ ಎಲ್ಲ ಓನರ್ಗಳು ಅಷ್ಟೇ ನೀವು ಜೊತೆಯಾಗಿ ನಿಂತ್ಕೊಳ್ಳಿ. ಅನೇಕ ಒಬ್ಬ ಜೀವ ಹೋಗಿದೆ. ಹಾಗನ್ನು ಪ್ರತಿಭಟನೆ ಮಾಡಂಗಿಲ್ವಾ?